ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ. ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಹಳೆಯ ತತ್ವಗಳು, ಧಾರ್ಮಿಕ ವಾಕ್ಯಗಳು ಮತ್ತು ನೂತನ ವಿಜ್ಞಾನ ಯುಕ್ತಿಗಳನ್ನು ಸಮಾನಾಂತರವಾಗಿ ನೋಡಬೇಕು. ಹೊಸ ಆಲೋಚನೆಗಳು, ಹೊಸ ತಂತ್ರಜ್ಞಾನಗಳು ಮತ್ತು ವೈಜ್ಞಾನಿಕ ಮುನ್ನೋಟ ಇವುಗಳು ಸಮಾಜವನ್ನು ಮುನ್ನಡೆಸಲು ಅಗತ್ಯವಾಗಿವೆ. ಪರಂಪರೆ, ತಾತ್ವಿಕ ಸಿದ್ಧಾಂತಗಳು ಮತ್ತು ಧಾರ್ಮಿಕತೆ ಇವುಗಳ ಮೇಲೆ ನಮ್ಮ ಜೀವನದ ಆಧಾರವಿದೆ. ಮರದ ಚಿಗುರು ಹೊಸತು, ಆದರೆ ಅದು ಹಳೆಯ ಬೇರುಗಳಿಂದಲೇ ಬಲ ಪಡೆಯುತ್ತದೆ. ಇದು ಹೊಸ ಮತ್ತು ಹಳೆಯ ಪರಂಪರೆಗಳ ಸಮನ್ವಯವನ್ನು ವಿವರಿಸುತ್ತದೆ. ಇದು ಆಧುನಿಕತೆಯು ಪರಂಪರೆಯ ಮೇಲೆ ಆಧಾರಿತವಾಗಿರಬೇಕೆಂಬ ಅರ್ಥವನ್ನು ಸಾರುತ್ತದೆ. ಹೇಗೆ ಮರ ಆರೋಗ್ಯಪೂರ್ಣವಾಗಿ ಬೆಳೆಯಲು ಹಳೆ ಬೇರು ಹೊಸ ಚಿಗುರಿನ ಅವಶ್ಯಕತೆ ಇದೆಯೋ, ಹಾಗೆಯೇ ಹಳೆ ತತ್ವಗಳಿಂದ ಒಳಗೊಂಡ ಪುರಾತನ ಋಷಿಮುನಿಗಳ ಜ್ಞಾನದೊಂದಿಗೆ ಹೊಸ ವಿಜ್ಞಾನ ಕಲೆಗಳು ಸಮನ್ವಯಗೊಂಡರೆ ಜನರ ಬದುಕಿಗೆ ಒಂದು ಅರ್ಥ ದೊರೆಯುತ್ತದೆ. ಹಳೆ ಪರಂಪರೆ, ವಿಜ್ಞಾನ ಮತ್ತು ಕಲೆಗಳನ್ನು ಒಟ್ಟಿಗೆ ಸೇರಿಸಿ ಜೀವನಕ್ಕೆ ಹೊಸ ಆಕರ್ಷಣೆಯನ್ನು ತರಬೇಕು. ಹೊಸ ಹಳೆಯ ಸಂಯೋಜನೆಗಳಿಂದಲೇ ಜನಜೀವನ ಸೊಬಗು ಹೊಂದುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ, ಇದು ಪ್ರಗತಿಯನ್ನು ಒಪ್ಪಿಕೊಳ್ಳಲು ಸೂಚಿಸುತ್ತದೆಯಾದರೂ ಅದರ ಬೇರುಗಳು ಧಾರ್ಮಿಕತೆ ಮತ್ತು ತತ್ವಜ್ಞಾನದಲ್ಲಿ ಬದ್ಧವಾಗಿರಬೇಕು. ನಮ್ಮ ಆಧುನಿಕ ಸಮಾಜವು ಹಳೆಯ ಮೌಲ್ಯಗಳನ್ನು ಕಳೆದುಕೊಳ್ಳದೆ ಹೊಸತನ್ನು ಸ್ವೀಕರಿಸಿದಾಗ ಮಾತ್ರ ಸತ್ಯಸುಂದರ ಜೀವನ ಸಾಧ್ಯವಾಗಿದೆ. ಬನ್ನಿ, ಹಳೆ ತತ್ವದೊಡನೆ ಹೊಸತನದ ಕಡೆಗೆ ಸಾಗೋಣ.